ಸರ್, ಮೈತ್ರಿ ವಿಚಾರವಾಗಿ ಭಾಳಷ್ಟು ಚರ್ಚೆ ಇದೆ. ಸಂಕ್ರಾಂತಿ ಆದಮೇಲೆ ಭಾಳಷ್ಟು ಬದಲಾವಣೆಗಳಾಗ್ತವೆ, ಬದಲಾವಣೆ ಪರವಾಗುತ್ತೆ. ಇರೋದೊಂದು ಸೀಟನ್ನು ಕಿತ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ತನ್ನ ಕರ್ತವ್ಯನ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ಜನರ ಸೇವೆ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ರವರು ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಹೃದಯದಲ್ಲಿ ಮೆಚ್ಚುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ನನಗನ್ನಿಸ್ತದೆ ಪ್ರಾಯಶಃ ಇದು ಅವ್ರ 4ನೇ ಎಲೆಕ್ಷನ್ ಅವ್ರದ್ದು. 3 ಸಲ MP ಆಗಿದ್ದಾರೆ, 4ನೇ ಸಲ ಅವರು MPಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಾಯಶಃ ಈ 3 ಸಲಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಅವರು ಗೆಲ್ತಾರೆ. ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ರಾಜಕಾರಣಕ್ಕೋಸ್ಕರ ಅವರು ಒಂದು ಸಲ ಕಾಂಗ್ರೆಸ್ಗೂ ಮೈತ್ರಿ ಮಾಡ್ಕೊಂಡಿದ್ರು, ಒಂದು ಸಲ BJPಗೂ ಮಾಡಿಸ್ಕೊಂಡಿದ್ರು. ಯಾವತ್ತೂ ಇಲ್ಲದೆ ಅವ್ರ ಬಾಯಿಲೆಲ್ಲ ಈಗ ಭಗವದ್ಗೀತೆ ಜೈ ಶ್ರೀರಾಮ್ ಅಂತಲೂ ಬರ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಜೈ ಶ್ರೀರಾಮ್ ಮಂದಿರೋರು ಯಾರೂ ಇಲ್ಲ. ಎಲ್ಲರೂ ಕೂಡ ಅವ್ರವ್ರ ಧರ್ಮನ ಅವ್ರವ್ರು ಪ್ರೀತಿಸ್ತಾರೆ. ಎಲ್ಲರೂ ಕೂಡ ಬರೀ ರಾಜಕಾರಣಕ್ಕೋಸ್ಕರ ಜಾತಿ ಧರ್ಮ ಜನನ ಒಡೆಯೋದು, ವಿಷ ಬಿತ್ತನೆಯನ್ನು ಮಾಡುವಂಥ ಕೆಲಸ BJP ಮತ್ತು JDS ಜೊತೆ ಸೇರ್ಕೊಂಡು ಮಾಡ್ತಾಯಿದೆ. ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಪಕ್ಷ ಇದು, ಎಲ್ಲ ಧರ್ಮದ ಪಕ್ಷ ಇದು. ಆ ಒಂದು ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. 28 ಸೀಟ್ನಲ್ಲಿ 25ರಿಂದ 26 ಸೀಟನ್ನು ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ.